ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋಸ್ ಹಾಕಿ, ತುಂಬ ದಿನ ಅಲ್ಲ, ತಿಂಗಳೇ ಆಯಿತು. ಹತ್ತತ್ರ ಒಂದು 2 ತಿಂಗಳಾಗ್ತಾ ಬಂತು ಅಂತ ಅನಿಸುತ್ತೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಅಂದರೆ ನಾನು ವಿಡಿಯೋ ಮಾಡೋದು ಒಂದು ಫೋನಲ್ಲಿ, ಮತ್ತು ಅದನ್ನು ಇನ್ನೊಂದು ಫೋನ್ಗೆ ಕಳಿಸ್ಕೊಂಡು ಎಡಿಟ್ ಮಾಡ್ತೀನಿ. ಸೊ ಒಂದು ಫೋನ್ ಪ್ರಾಬ್ಲಮ್ ಆಗಿತ್ತು, ಒಂದು ಫೋನ್ ಚೆನ್ನಾಗಿತ್ತು. ಹಾಗಾಗಿ ನನಗೆ ವೀಡಿಯೋಸು ಸೆಂಡ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ವೀಡಿಯೋಸ್ ಇತ್ತು, ಬಟ್ ಅದನ್ನು ಸೆಂಡ್ ಮಾಡಿಕೊಂಡು ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಲೇಟ್ ಆಯಿತು. ಅದರಲ್ಲಿ ಈ ಮಿಷಿನ್ ತೊಗೊಂಡ್ಮೇಲೆ ಈ ವರ್ಕಲ್ಲಿ ತುಂಬ ಬ್ಯುಸಿ ಆಗೋದೆ. ನನಗೆ ಹೋಗಿ ಅದನ್ನು ರೆಡಿ ಮಾಡೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ವೀಡಿಯೋಸು ತುಂಬ ಡಿಲೇ ಆಯಿತು. ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಅಲ್ಲ, ಅಲ್ಲಿ ಹುಡುಗರಿಗೆಲ್ಲ KFC ಚಿಕನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ನೀವು KFC ಆದರೂ ಅಂದ್ಕೊಳ್ಳಿ ಅಥವಾ 5 ಸ್ಟಾರ್ ಚಿಕನ್ ಆದರೂ ಅಂದ್ಕೊಳ್ಳಿ, ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. 5 ಸ್ಟಾರಲ್ಲಿ ಮತ್ತು KFCಯಲ್ಲಿ ಯಾವ ಥರ ಇರುತ್ತೋ ಆ ಥರನೇ ಟೇಸ್ಟ್ ಬರುತ್ತೆ. ಇದನ್ನು ಕೂಡ ನಾನು ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಈ ಲೆಗ್ ಪೀಸ್ ಏನು ಹೊಡೆದಿದ್ದಾರೆ ಅದು ತುಂಬ ದೊಡ್ಡದಾಗಿ ಹೊಡೆದಿದ್ರು. ಮಾಡೋಕ್ಕಷ್ಟು ಸಮಾಧಾನ ಇರಲಿಲ್ಲ. ಬಟ್ ಹೊಡೆಸ್ಕೊಂಡು ಬಂದುಬಿಟ್ಟಿದ್ರು. ಅದನ್ನು ನಾವಿನ್ನು ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು, ಸೊ ಹೇಗೋ ಮಾಡಿ ಅದನ್ನೇ ಬಾಯ್ಲ್ ಮಾಡಿದೆ, ಚೆನ್ನಾಗಿ ಕುಕ್ ಮಾಡಿದೆ. ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಮತ್ತೆ ಅದನ್ನು ಎಣ್ಣೆಗೆ ಕರೆದ್ರೆ ಆಯಿತು. ಅಷ್ಟರಲ್ಲಿ ಬಿರಿಯಾನಿ ಮಾಡಬೇಕಾಗಿತ್ತು. ಸೊ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಇದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅವಾಗ ಈ ರೆಸಿಪಿನ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನ್ ವೆಜ್ ಯಾರು ತಿನ್ನಲ್ಲೋ ಅವರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಅಂತ ಕೇಳ್ಕೊತೀನಿ. ನಾನ್ ವೆಜ್ ತಿಂದೇ ಇರೋರಿಗೆ ನೋಡೋಕ್ಕೆ ಇಷ್ಟ ಆಗೋಲ್ಲ, ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡ್ಕೊಳ್ಳಿ. ನಾನ್ ವೆಜ್ ತಿನ್ನೋ ಅಂಥವ್ರಾದರೆ ಆರಾಮಾಗಿ ನೋಡಿ ಅಂತ ಹೇಳ್ತೀನಿ. ಸೊ ವರ್ಕ್ ಬಗ್ಗೆ ಕೇಳೋದಾದರೆ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಎಲ್ಲರೂ ಯಾಕೆ ವೀಡಿಯೋಸ್ ಬರ್ತಾಯಿಲ್ಲ ಅಂತ ಕೇಳ್ತಾಯಿದ್ರಿ. ಸೊ ಇದೇ ಕಾರಣ, ಇನ್ನೇನೂ ಇಲ್ಲ. ನನಗೆ ಮಕ್ಕಳು ಮತ್ತು ವರ್ಕು, ಈ ಯೂಟ್ಯೂಬು ಎಲ್ಲನೂ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಆದರೂ ಬಿಡೋದಂತೂ ಇಲ್ಲ. ನನ್ನ ಕೈಲಾದ ಮಟ್ಟಕ್ಕೆ ನಾನು ಟ್ರೈ ಅಂತೂ ಖಂಡಿತ ಮಾಡ್ತೀನಿ ಎಲ್ಲದನ್ನು ಮೇಂಟೈನ್ ಮಾಡೋಕ್ಕೆ. ವರ್ಕೂ ಅಷ್ಟೇ ಪರವಾಗಿಲ್ಲ, ದೇವ್ರ ದಯೆಯಿಂದ ಚೆನ್ನಾಗೇ ನಡೀತಾ ಇದೆ. ಸೊ ಹಾಗಾಗಿ ವೀಡಿಯೋಸ್ ಬಂದಿರಲಿಲ್ಲ ಅಷ್ಟೇ. ಸೊ ಇನ್ನು ನೀವು ನೋಡ್ಬೋದು, ಹಸ್ಬೆಂಡು ಮತ್ತು ಮಾವ ಎಲ್ಲ ತಿಂತಾಯಿದ್ರು. ಇನ್ನು ಇಲ್ಲಿ ನಾನು ಚಿಕನನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೆ. ಸೊ ಹಾಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಹುಡುಗರೆಲ್ಲ ಸೇರಿ ವೀಡಿಯೋ ಮಾಡ್ಕೊತಾಯಿದ್ರು. ತುಂಬ ಖುಷಿ ಆಗುತ್ತೆ, ಯಾರಾದರೂ ಇಷ್ಟಪಟ್ಟು ತಿನ್ನೋರಿದ್ರೆ ಮಾಡೋಕ್ಕೂ ತುಂಬ ಖುಷಿ ಆಗುತ್ತೆ ಅಲ್ವಾ. ಬಿರಿಯಾನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಚಿಕನು ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಏನೋ ಡಿಸೈನ್ ಆಗಿತ್ತು, ಎಲ್ಲ ಫೋಟೋ ವೀಡಿಯೋ ಅಂತ ಮಾಡ್ಕೊತಾಯಿದ್ರು. ಹಾಗೆಯೇ ತಮ್ಮನ ಬರ್ತಡೇನೇ ಇತ್ತು, ಏಪ್ರಿಲ್ 18ನೇ ತಾರೀಕು. ಸೊ ಅವತ್ತು ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಮನೆಗೆ ಬಂದು ಅದಾದಮೇಲೆ ಮತ್ತೆ ತಮ್ಮನ ಬರ್ತಡೇಗೆ ಊರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇನ್ನು ಇಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಲ್ಲಿಗೆ ಹೂವು ಸೀಸನ್ ಆಗಿರೋದ್ರಿಂದ ನಾನು ಮಲ್ಲಿಗೆ ಹೂವು ಫ್ರೀಕ್ವೆಂಟಾಗಿ ತರಿಸ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಮಲ್ಲಿಗೆ ಹೂವು ಕಟ್ಟೋದು ಅಂದರೆ ತುಂಬಾ ಇಷ್ಟ ನನಗೆ. ಸೊ ಹಾಗಾಗಿ ನಾನು ಬಿಡಿ ಹೂವನ್ನೇ ತರಿಸ್ಕೊಂಡು ಕಟ್ಟಿಬಿಟ್ಟು ದೇವರಿಗೆ ಹಾಕ್ತೀನಿ. ನಮ್ಮನೇಲಿ ಫೋಟೋನೂ ಅಷ್ಟೇ ತುಂಬ ದೊಡ್ಡದಿರೋದಲ್ವಲ್ಲ, ಹಾಗಾಗಿ ವೆಯ್ಟ್ ತಡೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಮಲ್ಲಿಗೆ ಹೂವನ್ನು ಜಾಸ್ತಿ ತರಿಸ್ತಾ ಇರ್ತೀನಿ. ಅದಾದರೆ ಅಷ್ಟೊಂದು ತೂಕ ಇರಲ್ಲ ಅಂದ್ಬಿಟ್ಟು ಇಲ್ಲಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಕಲಶ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರು ಹೂವು ಇಟ್ಟು ಅಲಂಕಾರ ಮಾಡಬೇಕಷ್ಟೇ. ಮಲ್ಲಿಗೆ ಹೂವು ಇಟ್ಟರೆ ಆ ಕಳೆನೇ ಬೇರೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೆಲ್ಲ ಆ ಸ್ಮೆಲ್ಗೆ ಒಂಥರ ಪಾಸಿಟಿವಿಟಿ ಅಂತ ಅನಿಸುತ್ತೆ. ನನಗೆ ಫ್ರೈಡೇ ಅಂದರೆ ಸಾಮಾನ್ಯ ಮಲ್ಲಿಗೆ ಹೂವು ಸೀಸನಲ್ಲಿ ಖಂಡಿತ ನಾನು ಮಲ್ಲಿಗೆ ಹೂವನ್ನು ತರಿಸಿ ಕಟ್ಟಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಫ್ರೆಂಡು ಹಾಗೆ ನನ್ನ ಸಬ್ಸ್ಕ್ರೈಬರು ಕೂಡ ಅವರು ಮಗಳ ಬರ್ತ್ಡೇಗೆ ವಿಶ್ ಮಾಡಿ ಅಂತ ನನಗೆ ಕಳಿಸಿದ್ರು. ಬಟ್ ನನಗೆ ವಿಶ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ನನ್ನ ಫೋನು ಪ್ರಾಬ್ಲಮ್ ಇದ್ದಿದ್ದ ಕಾರಣ ನನಗೆ ವಿಶ್ ಮಾಡೋಕ್ಕಾಗಿರಲಿಲ್ಲ. ಅವರು ಮಗಳ ಬರ್ತ್ಡೇ ಇದ್ದಿದ್ದು ಯಾವಾಗ ಜೂನ್ 30 ಅಂತ ಅನಿಸುತ್ತೆ, ಜೂನ್ 30ನೇ ತಾರೀಕು ಬರ್ತ್ಡೇ ಇತ್ತು. ಆವತ್ತು ನನಗೆ ವಿಶ್ ಮಾಡೋಕ್ಕಾಗಲಿಲ್ಲ.
ಸಾರಿ ಅಂತ ಕೇಳ್ತೀನಿ, ದಯವಿಟ್ಟು ಕ್ಷಮಿಸು. ವಿಶ್ ಮಾಡಬೇಕು ಅಂತಲೇ ಇದ್ದೆ, ನಾನು ಫೋನ್ ರೆಡಿ ಮಾಡಿಸ್ಕೊಳ್ಳೋಣ ಅಂತ ತುಂಬಾ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಹಾಗಾಗಿ ಇವಾಗ ವಿಶ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಹಾಗೂ ಸಬ್ಸ್ಕ್ರೈಬರ್ ಎರಡೂ ಕೂಡ, ಅವರ ಮಗು ಉತ್ಸವಿ ಅಂತ ಮಗು ಹೆಸರು, ಅವಳದು ಬರ್ತ್ಡೇ ಇತ್ತಂತೆ. ನಾನು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ, ಬಟ್ ಮನಸ್ಫೂರ್ತಿಯಾಗಿ ನಾನು ಅವತ್ತು ದೇವರಲ್ಲಿ ಕೇಳ್ಕೊಂಡಿದ್ದೆ ಮಗುಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ. ಹ್ಯಾಪಿ ಬರ್ಡೇ ಇನ್ ಬಿಲೇಟೆಡ್, ಸಾರಿ ಫಾರ್ ದ ಲೇಟ್ ವಿಶಿಂಗ್ ಅಂತ ಕೇಳ್ಕೊತೀನಿ. ಆ ದೇವರು ನಿನ್ನ ಕನಸು ಮತ್ತು ಆಯುಷು ಆರೋಗ್ಯ ಐಶ್ವರ್ಯನ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಗಾಡ್ ಬ್ಲೆಸ್ ಯು ಪುಟ, ನಿನ್ನ ಲೈಫು ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಓಕೆ, ಅದಾದಮೇಲೆ ಇಲ್ಲಿ ತಮ್ಮನ ಬರ್ತ್ಡೇಗೆ ಅಂತ ನಾನು ಒಂದು ಕೇಕ್ ತಂದಿದ್ದೆ, ಹಾಗೆ ನನ್ನ ತಮ್ಮಂದರು ಕೇಕ್ ತಂದಿದ್ದರು. ಅಂದರೆ ನನ್ನ ಒಬ್ಬ ತಮ್ಮಂದರು ಕೂಡ ಕೇಕ್ ತಂದಿದ್ದರು. ಸೊ ಎಲ್ಲನೂ 3 ಕೇಕ್ನೂ ಕಟ್ ಮಾಡ್ತಾಯಿದ್ದೀನಿ. 3 ಒಂದೊಂದು ಫ್ಲೇವರ್ ಇತ್ತು ಕೇಕು. ಖುಷಿ ಆಯಿತು. ಬಟ್ ಏನು ಗೊತ್ತಾ, ನಮ್ಮ ಮನೇಲಿ ಮಕ್ಕಳು ಯಾರದೇ ಬರ್ತ್ಡೇ ಆಗಲಿ ಇವರಿಬ್ಬರೇ ಕೇಕ್ ಕಟ್ ಮಾಡಬೇಕು. ನನ್ನ ದೊಡ್ಡ ಮಗನಿಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಚಿಕ್ಕವನಿಗೆ ತುಂಬಾ ಇಂಟ್ರೆಸ್ಟು, ಅವನೇ ಕೇಕ್ ಕಟ್ ಮಾಡಬೇಕು ಅಂದ್ಬಿಟ್ಟು. ಸೊ ಅವರು ಫಸ್ಟು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಒಂದೊಂದು ಕೇಕ್ ಒಂದೊಂದು ಶೇಪಲ್ಲಿ ಒಂದೊಂದು ಡಿಸೈನಲ್ಲಿ ಇದೆ. ನಮ್ಮ ಮನೇಲಿ ಹೆಚ್ಚಾಗಿ ಯಾರೂ ಕೇಕ್ ತಿನ್ನಲ್ಲ, ಗೊತ್ತಿಲ್ದಿರೇ ಎಲ್ಲ 3 ಕೇಕು ತಂದಿದ್ರಿ. ತುಂಬ ಹೆವಿ ಅಂತ ಫೀಲ್ ಆಯಿತು. ನಾವು ಸ್ವಲ್ಪ ತೊಗೊಂಡು ಮತ್ತು ಬೇರೆ ಎಲ್ಲರಿಗೂ ಕೊಟ್ಬಿಟ್ರಿ, ಮನೆಗೆ ತೊಗೊಂಡೋಗಿ ಅಂತಂದ್ಬಿಟ್ಟು. ಮಕ್ಕಳು ಅಷ್ಟೇ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಕೇಕನ್ನೇನು ಅಷ್ಟೊಂದು ಇಷ್ಟಪಡಲ್ಲ. ಅದು ನಾರ್ಮಲ್ ಕೇಕೇ ಆಗಿರ್ಬೋದು ಅಥವಾ ಪೇಸ್ಟ್ರೀಸೇ ಆಗಿರ್ಬೋದು. ಸ್ವೀಟ್ ಹೆಚ್ಚಾಗಿ ಇಷ್ಟಪಡಲ್ಲ, ಎಲ್ಲನೂ ಖಾರನೇ ಇಷ್ಟಪಡ್ತೀರಿ. ಇನ್ನು ಅವತ್ತು ತಮ್ಮನ ಬರ್ತ್ಡೇ ದಿನ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಣ್ಣನ ಮಕ್ಕಳು ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ಅವತ್ತು ಊಟ ಬಂದು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ, ಖುಷಿ ಆಯಿತು. ಸೊ ನೋಡ್ತಾ ಇರ್ಬೋದು, ಇಲ್ಲಿ 3 ಕೇಕನ್ನು ಒಂದೇ ಸತಿ ಅಂಟಿಸ್ಬೇಕು ಅಂತ ನೋಡಿದ್ರು, ಬಟ್ ಆಗಲಿಲ್ಲ. ನನ್ನ ತಮ್ಮನಿಗೆ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಅವ್ನಿಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ವಿಶ್ ಮಾಡಿ ಒನ್ಸ್ ಅಗೇನ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ. ಸೊ ಅವ್ನ ಮದುವೆ ಆದಮೇಲೆ ಇದು ಮೊದಲನೇ ಬರ್ತ್ಡೇ ಅವನಿಗೆ, ಸ್ಪೆಷಲ್ ಅಂತಲೇ ಅನಿಸುತ್ತೆ ಅವ್ರಿಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಅವತ್ತು ನಮ್ಮ ಸೆಲೆಬ್ರೇಷನ್ನು. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊತೀರಿ. ಬಟ್ ನನ್ನ ತಮ್ಮನಿಗೆ ನಾವು ವರ್ಷ ಕೇಕ್ ಕಟ್ ಮಾಡಿಸೋದಂತೂ ಮಿಸ್ ಮಾಡಿಲ್ಲ. ನನಗೆ ಆ ಅಭ್ಯಾಸ ಇಲ್ಲ, ನನಗೆ ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಆಗೋಲ್ಲ. ಬಟ್ ನನ್ನ ತಮ್ಮ ಕೇಕ್ ಕಟ್ ಮಾಡ್ತಾನೆ. ಅವನು ಹುಟ್ಟಿದಾಗಿಂದ ಇದುವರೆಗೂ ಮಿಸ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ಒಂದು ಸಣ್ಣ ಕೇಕ್ ಆದರೂ ತಂದು ಕಟ್ ಮಾಡಿಸ್ತೀರಿ, ಅದೇನೋ ಒಂಥರ ಖುಷಿ. ನಮ್ಮ ಮನೇಲಿ ಚಿಕ್ಕವನು ಅವನೇ ಆಗಿರೋದ್ರಿಂದ ತುಂಬ ಮುದ್ದು ಮಾಡಿ ಬೆಳೆಸಿದ್ದೀರಿ. ಹಾಗೆ ಅವನಿಗೆ ಇಷ್ಟ ಆಗಿರೋದನ್ನು ಅವತ್ತಿನ ದಿನ ಅಂತೂ ಕೇಕ್ ಕಟ್ ಮಾಡ್ಸೋಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಸೊ ಹೀಗಿತ್ತು. ಹಾಗೆ ಇನ್ನು ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ವ್ಲಾಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನು ಊಟ ಮಾಡಿದ್ದು ಎಲ್ಲ ಯಾವುದೂ ವೀಡಿಯೋ ಮಾಡಿಲ್ಲ. ಇನ್ನು ನಾವು ಹಾಲಿಡೇಸಲ್ಲಿ ಊರಿಗೆ ಹೋಗಿದ್ದು ಅಲ್ಲಿಂದಷ್ಟು ಕ್ಲಿಪ್ಪಿಂಗ್ಸನ್ನು ಕೂಡ ತಗೊಂಡಿದ್ದೀರಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಎಲ್ಲರೂ ತಪ್ಪದೆ ವಾಚ್ ಮಾಡಿ. ತುಂಬ ದಿನ ಆಯ್ತಲ್ಲ ವೀಡಿಯೋ ಮಾಡಿ. ನನ್ನ ಮಾತುಗಳಲ್ಲೇನಾದರೂ ತಪ್ಪಿದ್ದರೆ, ಯಾಕಂದರೆ ಅಭ್ಯಾಸ ತಪ್ಪೋಗಿದೆ, ಪ್ಲೀಸ್ ಅದನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಸೊ ಈ ಹುಡುಗರು ಕೇಕ್ ಅದು ಬೇಡ ಇದು ಬೇಡ ಅಂದ್ಕೊಂಡೇ ಇದ್ದಾರೆ, ಬಟ್ ತಿಂದಿದ್ದಂತೂ ಯಾವುದೂ ಇಲ್ಲ ಕರೆಕ್ಟಾಗಿ. ನಾನು 2 ತಿಂಗಳಿಂದ ವಿಡಿಯೋಸ್ ಹಾಕಿಲ್ಲ ಅಂದರೂ ಸಬ್ಸ್ಕ್ರೈಬ್ ಆಗ್ತಾನೇ ಇದ್ದರು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಇನ್ನು ಫ್ರೀಕ್ವೆಂಟಾಗಿ ಅಂದರೆ ರೆಗ್ಯುಲರಾಗಿ ನಾನು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳ್ತಾನೇ ಇದ್ದೀನಿ, ಬಟ್ ಆಗ್ತಾಯಿಲ್ಲ ಅಂತ ಸುಮಾರು ಜನಕ್ಕೆ ಬೇಜಾರಿರುತ್ತೆ. ನನ್ನ ಪರಿಸ್ಥಿತಿನೂ ಕೂಡ ಅರ್ಥ ಮಾಡ್ಕೊಳ್ಳಿ. ನನಗೂ ಹಾಕೋ ಇಂಟ್ರೆಸ್ಟ್ ತುಂಬಾ ಇದೆ, ಬಟ್ ಆಗ್ತಾಯಿಲ್ಲ. ನಾನು ಟ್ರೈ ಅಂತೂ ಖಂಡಿತ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಂತ ಅಂದ್ಕೊತೀನಿ. ಹಾಗೆಯೇ ಸೈಡ್ಸ್ಗೆ ಬಂದು ಚಿಪ್ಸ್ ತೊಗೊಂಡು ಬಂದಿದ್ರಿ, ಸೊ ಅದನ್ನು ಕೂಡ ಎಲ್ಲ ಇಡ್ತಾಯಿದ್ದೀರಿ. ಇನ್ನು ಇದಾಗಿತ್ತು ಫ್ರೆಂಡ್ಸ್. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಈಗ ಮ್ಯೂಸಿಕ್ ಹ್ಯಾಡ್ ಮಾಡಿಬಿಟ್ಟು ಹಾಕ್ತೀನಿ, ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್.